टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿ ಪಡಿತರವನ್ನು ವಿತರಣೆ ಮಾಡ್ತಾ ಇದೆ. ಕೆಲವೊಂದಿಷ್ಟು ಕಡೆ ರೇಷನ್ ಕೊರತೆಯಿಂದಾಗಿ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತದೆ. ಈ ನಿಟ್ಟಿನಲ್ಲಿ ನಾವಿವಾಗ ಮಂಡ್ಯದ ಹಾಲಹಳ್ಳಿಯಲ್ಲಿರುವಂಥ ಒಂದು ನ್ಯಾಯಬೆಲೆ ಅಂಗಡಿ ಬಳಿ ಇದ್ದೀವಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಇದು ಆರ್ ಶ್ರೀನಿವಾಸ ನ್ಯಾಯಬೆಲೆ ಅಂಗಡಿ. ಈಗಾಗಲೇ ಬೆಳಗ್ಗೆ ಸಾಕಷ್ಟು ಜನರು ಕೂಡ ಬಂದು ತಮಗೇನು ಅಲರ್ಟ್ ಆಗಿರುತ್ತೆ ಆ ಒಂದು ಅಕ್ಕಿಯನ್ನು ಕೂಡ ಪಡಿತರವನ್ನು ಪಡ್ಕೊಳ್ಳೋದಕ್ಕೂ ಕೂಡ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಮುಂದಾಗಿದೆ. ಆದರೆ ಕೆಲವೊಂದಿಷ್ಟು ಕಡೆ ಅಕ್ಕಿಯ ಕೊರತೆಯಿಂದಾಗಿ ಕೆಲವೊಂದಿಷ್ಟು ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿಯನ್ನು ಕೊಡ್ತಾ ಇಲ್ಲ, ಪಡಿತರವನ್ನು ಕೊಡ್ತಾ ಇಲ್ಲ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ನಾವು ಕೂಡ ಒಂದು TV9 ತಂಡ ಕೂಡ ಈ ಒಂದು ನ್ಯಾಯಬೆಲೆ ಅಂಗಡಿಗೆ ಬಂದಿದ್ದೀವಿ. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನರು ಕೂಡ ಇಲ್ಲಿ ಬಂದು ತಮಗೆ ಏನು ಅಲರ್ಟ್ ಆಗಿರುತ್ತೆ ಆ ಒಂದು ಪಡಿತರವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ಏನು ಮಾಡ್ತಾ ಇದ್ರು ಅಂದರೆ ಪ್ರತಿ ಕಾರ್ಡಿಗೆ ಪ್ರತಿಯೊಬ್ಬರಿಗೂ ಕೂಡ 10 kg ರೇಷನ್ ಅನ್ನು ಕೊಡ್ತಿದ್ರು. ಅದರಲ್ಲಿ 5 kg ಬದಲು ಹಣವನ್ನು ಅವರ ಅಕೌಂಟಿಗೆ ಕೂಡ ಹಾಕ್ತಾ ಇದ್ರು. ಅದು ಈಗ ಕಳೆದ ತಿಂಗಳಿಂದ ಕೂಡ ಸ್ಟಾಪ್ ಮಾಡಿ ಅಮೌಂಟಿಗೆ ಬದಲಾಗಿ ಅಕ್ಕಿಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಹೀಗಾಗಿ ಫೆಬ್ರವರಿ ತಿಂಗಳ 5 kg ಅಕ್ಕಿ ಜೊತೆಗೆ ಈ ತಿಂಗಳ ಮಾರ್ಚ್ ತಿಂಗಳ 10 kg ಅಕ್ಕಿ ಸೇರಿ 15 kg ಅಕ್ಕಿಯನ್ನು ಕೊಡಬೇಕು. ಈ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಜನರು ಕೂಡ ಬಂದು ತಮ್ಮ ರೇಷನ್ ಕಾರ್ಡನ್ನು ಕೊಟ್ಟು ತಂಬನ್ನು ಕೊಟ್ಟು ಅವ್ರಿಗೆ ಏನೆಲ್ಲ ಅಲರ್ಟ್ ಆಗಿರುತ್ತೆ ಅಷ್ಟು ರೇಷನ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಈ ಒಂದು ರೇಷನ್ ಅಂಗಡಿ ಅಂದ್ರೆ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಸರ್, ಈಗ ಎಷ್ಟು ಅಕ್ಕಿಯನ್ನು ವಿತರಣೆ ಮಾಡ್ತಾ ಇದ್ದೀರಾ ಸರ್? ಈಗ BPL ಕಾರ್ಡ್ದಾರರಿಗೆ ಪರ್ ಹೆಡ್ 15 kg ಅಕ್ಕಿ ಕೊಡ್ತಾ ಇದ್ದೀವಿ. ಮತ್ತು ಅಂತ್ಯೋದಯ ಕಾರ್ಡ್ಗೆ 1 ರಿಂದ 3 ತನಕ 35 kg, 3 ಮೇಲ್ಪಟ್ಟು ಅಂದರೆ 4 ಜನ ಇದ್ದರೆ 45, 5 ಜನ ಇದ್ದರೆ 60 kg. ಈ ರೀತಿ ಸರ್ಕಾರ ನಿಗದಿಪಡಿಸಿದೆ. ಅದನ್ನು ನಾವಿಲ್ಲಿ ಫಲಕದಲ್ಲಿ ಪ್ರದರ್ಶನ ಮಾಡಿದ್ದೀವಿ. ಅವ್ರ ಕ್ವಾಂಟಿಟಿ ಏನಿದೆ ಅದನ್ನು ನೋಡಿ ತಗೊಂಡು ಹೋಗ್ಬೋದು. ಕ್ವಾಲಿಟಿನಲ್ಲಿ ವ್ಯತ್ಯಾಸ ಆದರೂ ಅವ್ರು ತಗೊಂಡು ಹೋಗಂಗಿಲ್ಲ. ಯಾವ ಶುದ್ಧವಾಗಿದೆ ಚೆನ್ನಾಗಿದೆ ಅದನ್ನು ಮಾತ್ರ ತಗೊಂಡು ಹೋಗೋಕ್ಕೆ ಅನುಮತಿ ಇದೆ. ಈಗ ಪ್ರತಿ ಕಾರ್ಡ್ಗೆ ಅಂದರೆ ಪ್ರತಿಯೊಬ್ಬರಿಗೆ ಏನು BPL ಕಾರ್ಡ್ ಇರುತ್ತೆ ಅವ್ರಿಗೆ 10 kg ಅಲಾಟ್ ಆಗಿರುವಂಥದ್ದು. ಕೇಂದ್ರ ಸರ್ಕಾರದ್ದು 5 kg, ರಾಜ್ಯ ಸರ್ಕಾರದ 5 kg. ಕಳೆದ ಕೆಲವು ತಿಂಗಳ ಹಿಂದೆ 5 kg ಬದಲು ದುಡ್ಡನ್ನು ಕೊಡ್ತಾ ಇದ್ರು. ಈಗ ಯಾವ ರೀತಿ ಕೊಡ್ತಾ ಇದ್ದೀರಾ ಸರ್? ಈಗ ಕೇಂದ್ರ ಸರ್ಕಾರದ 5 kg, ರಾಜ್ಯ ಸರ್ಕಾರದ 5 kg ಮತ್ತು ಫೆಬ್ರವರಿ ತಿಂಗಳದು ಹಣ ಆಗದೆ ಇರೋದ್ರಿಂದ ಅದರದ್ದು 5 kg ಸರ್ಕಾರ ಬಿಡುಗಡೆ ಮಾಡಿದೆ. ಒಟ್ಟು ಒಬ್ಬೊಬ್ಬರಿಗೆ 15 kg ಈ ತಿಂಗಳು. ನೆಕ್ಸ್ಟ್ ಮಂತಿಂದ ಯಥಾಸ್ಥಿತಿ 10 kg ಪ್ರತಿಯೊಬ್ಬ ಕಾರ್ಡ್ದಾರರಿಗೆ ವಿತರಣೆ ಮಾಡ್ತೀವಿ ಅಂತ ಸರ್ಕಾರ ತಿಳಿಸಿದೆ. ಪ್ರತಿ ತಿಂಗಳು ಅವ್ರು ಏನು ಅಲಾಟ್ಮೆಂಟ್ ಕೊಡ್ತಾರೆ ಅದನ್ನು ನಾವು ವಿತರಣೆ ಮಾಡ್ತಾ ಇರ್ತೀವಿ. ಕೆಲವೊಂದಿಷ್ಟು ಸರಿ ಸರ್ ಅಕ್ಕಿಯ ಬದಲು ರಾಗಿಯನ್ನು ಕಳಿಸ್ತಾರೆ ಅಥವಾ ಬೇರೆ ಒಂದನ್ನು ಕಳಿಸ್ತಾರೆ. ಈ ತಿಂಗಳು ಮಾರ್ಚ್ ತಿಂಗಳಲ್ಲಿ ಏನೆಲ್ಲ ತಮಗೆ ಕಳಿಸ್ಕೊಟ್ಟಿರೋ? ಮಾರ್ಚ್ ತಿಂಗಳಲ್ಲಿ ಕೇವಲ ಬರೀ ಅಕ್ಕಿ ಮಾತ್ರ ಬಂದಿದೆ. ರಾಗಿ ಬಂದರೆ ಅದನ್ನು ಮೈನಸ್ ಮಾಡ್ತಾರೆ. ಸಪೋಸ್ ಈಗ 10 kgನಲ್ಲಿ ಒಂದು 2 kg ರಾಗಿ ಕೊಟ್ಟರೆ 8 kg ಅಕ್ಕಿ 2 kg ರಾಗಿ ಈ ರೀತಿ ಅಲಾಟ್ಮೆಂಟ್ ಮಾಡ್ತಾರೆ. ಸರ್ಕಾರ ಯಾವ ರೀತಿ ಅಲಾಟ್ಮೆಂಟ್ ಮಾಡುತ್ತೆ ಅದನ್ನು ನಾವು ವಿತರಣೆ ಮಾಡ್ತೀವಿ. ಸರ್, ಅಂದರೆ ಕೆಲವೊಂದಿಷ್ಟು ಕಡೆ ಸರ್ ಅಕ್ಕಿ ಕೊರತೆ ಆಗಿದೆ, ಹೊಂದಾಣಿಕೆ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಅಕ್ಕಿಯನ್ನು ನ್ಯಾಯಬೆಲೆ ಅಂಗಡಿಗಳಿಗೆ ಸರ್ಕಾರ ಪೂರೈಕೆ ಮಾಡ್ತಾ ಇಲ್ಲ. ನ್ಯಾಯಬೆಲೆ ಅಂಗಡಿಯವರು ಕೂಡ ಜನರಿಗೆ ಕೂಡ ಅಕ್ಕಿಯನ್ನು ಕೊಡ್ತಾ ಇಲ್ಲ ಅಂತ, ರೇಷನ್ ಕಾರ್ಡ್ ಹೋಲ್ಡರ್ಸ್ಗೆ ಕೊಡ್ತಾ ಇಲ್ಲ ಅನ್ನೋ ಮಾತುಗಳು ಬರ್ತಾ ಇದೆ. ಏನೋ ಸಮಸ್ಯೆ ಆಗಿದೆಯಾ ಸರ್ ಅಂತ? ಮಂಡ್ಯ ಜಿಲ್ಲೆಯಲ್ಲಿ ಇದುವರೆಗೂ ಆ ರೀತಿ ಸಮಸ್ಯೆ ಇರಲಿಲ್ಲ. ಒಂದು ರೇಕ್ ಅಕ್ಕಿ ಬರಬೇಕಾಯ್ತು, ಅದು ಬಂದಿದೆ, ಅದನ್ನು ಸಹ ವಿತರಣೆ ಮಾಡಿದ್ದಾರೆ. ನಮಗೆ ಕೊಡಬೇಕಾದ ಅಲಾಟ್ಮೆಂಟ್ ಎಲ್ಲ ನಮ್ಮ ಅಂಗಡಿಗೆ ಏನು ಬರಬೇಕು ಅದಷ್ಟು ಕಾರ್ಡ್ದಾರರಿಗೆ ಕಳಿಸಿದ್ದಾರೆ. ಅವ್ರಿಗೆಲ್ಲ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಯಾವುದೇ ಅಕ್ಕಿ ಕೊರತೆ ಬಂದಿಲ್ಲ. ಅಂದ್ರೆ ಈಗ ಕಾರ್ಡ್ದಾರರಿಗೆ ಎಷ್ಟೆಲ್ಲ ಅಕ್ಕಿ ಕೊಡಬೇಕು ಅಂದ್ರೆ ಈಗ ಫೆಬ್ರವರಿ 5 kg, ಮಾರ್ಚಿನ 10 kg ಸೇರಿ ಎಷ್ಟೆಲ್ಲ ಆಗಿದೆ ಅಷ್ಟನ್ನು ಅಲಾಟ್ ಮಾಡಿದ್ದಾರೆ. ಅಷ್ಟು ಅಕ್ಕಿ ಬಂದಿದೆ ನಮಗೆ, ಅಷ್ಟು ವಿತರಣೆ ಮಾಡ್ತಾ ಇದ್ದೀವಿ. ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಸರ್? ಸಮಸ್ಯೆ ಆಗಿಲ್ಲ, ಅಕ್ಕಿ ಸಂಪೂರ್ಣ ಬಂದಿದೆ. ಇದಿಷ್ಟು ಕೂಡ ಇಲ್ಲಿನ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಹೇಳ್ತಿರುವಂತದ್ದು. ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಕಳೆದ ತಿಂಗಳ 5 kg ಅಕ್ಕಿ ಮತ್ತೆ ಈ ತಿಂಗಳು ಮಾರ್ಚ್ ತಿಂಗಳ 10 kg ಅಕ್ಕಿ ಸೇರಿ ಪ್ರತಿ ಕಾರ್ಡ್ದಾರರಿಗೂ ಕೂಡ 15 kg ಅಕ್ಕಿಯನ್ನು ನಾವು ವಿತರಣೆ ಮಾಡ್ತಾ ಇದ್ವಿ. ಮಂಡ್ಯ ಜಿಲ್ಲೆಯಲ್ಲಿ ಸದ್ಯ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಅನ್ನೋಂಥದ್ದನ್ನ TV9 ಜೊತೆಗೆ ಹಂಚಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.